ಬೆಳ್ತಂಗಡಿಯ ಸಂಬೋಳ್ಯದ ಗೇರುಕಟ್ಟೆಯ ಯುವಕ ಸುಮಂತ್ ಸಾವು ನಿಗೂಢ ಸಾವು ಸಂಭವಿಸಿ ಇವಾಗ 40 ದಿವಸಗಳು ಕಳೀತಾ ಬಂತು. ಇದು ಬರೀ ಆ ಒಂದು ಕುಟುಂಬದ ರೋದನೆಯಾಗಿ ಬಾಕಿಯಾಗಿಲ್ಲ. ಆ ಒಂದು ಗ್ರಾಮಸ್ಥರು, ಈ ಒಂದು ರಾಜ್ಯ ನೋಡ್ತಾ ಇರುವಂತಹ, ಎದುಸಿರು ಬಿಡ್ತಾ ಇರುವಂತಹ ಒಂದು ಪ್ರಕರಣ ಅಂತ ಹೇಳ್ಬೋದು. ಯಾವುದೇ ಕಾನೂನು ಚೌಕಟ್ಟಿನಲ್ಲಿ ತೀರ್ಮಾನವಾಗದಂತಹ ಒಂದು ಪ್ರಕರಣ ಕೂಡ ಹೇಳ್ಬೋದು. ಸೊ ಈ ಒಂದು ಪ್ರಕರಣದಲ್ಲಿ ಇವಾಗ ಸದ್ಯ ಏನು ನಡೀತಾ ಇದೆ ಅನ್ನುವಂಥ ವಿಚಾರದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಜನವರಿ 14ರ ಮುಂಜಾನೆ ಅಂದು ಧನುರ್ಮಾಸದ ಪೂಜೆಗೆ ಅಂತ ಪೂಜೆಗೆ ತೆರಳಿದ್ದಂತಹ ಬಾಲಕ ಶವವಾಗಿ ಕೆರೆಯಲ್ಲಿ ಪತ್ತೆಯಾಗಿದ್ದಂತಹ ವಿಚಾರ. ಅಂದಿನಿಂದ ಆರಂಭವಾದಂತಹ ಕಟ್ಟುಕತೆಗಳು, ಊಹಾಪೋಹಗಳು, ಸಂಶಯಗಳು, ಕರಿನೆರಳುಗಳು, ನಿಗೂಢತೆಗಳು ಎಲ್ಲವೂ ಇವತ್ತಿನವರೆಗೂ ಜೀವಂತವಾಗಿದೆ. ಕೆಲವೊಂದು ಜೀವಂತವಾಗಿರಿಸೋದಕ್ಕೆ ಕಾರಣ ಕೂಡ ಇದೆ. ಸೊ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇನ್ನು ಆ ಒಂದು ಕುಟುಂಬದ ನಿರ್ಧಾರಗಳು ಏನು, ಯಾವ ರೀತಿಯಲ್ಲಿ ಕುಟುಂಬದ ಆ ಒಂದು ವ್ಯವಸ್ಥೆ ಯಾವ ರೀತಿಯಲ್ಲಿದೆ, ಅವರಿಗೆ ಮಗನ ಆ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಥವಾ ಮಗನಿಗಾಗಿ ನ್ಯಾಯ ಸಿಗಬೇಕು ಅನ್ನುವಂತಹ ವಿಚಾರ ಏನಾದರೂ ಇದೆಯಾ, ಅಥವಾ ಏನು ಕೆಲವೊಂದು ಗ್ರಾಮಸ್ಥರು ಹೇಳುವ ರೀತಿಯಲ್ಲಿ ಇದು ಬರೀ ಕಟ್ಟುಕತೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ, ಕೇಸನ್ನು ಡೈವರ್ಟ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂತಹ ಕೆಲವೊಂದು ಅಂತೆ ಕಂತೆಗಳು ಗ್ರಾಮದ ನಡುವೆ ಗುಸು ಚರ್ಚೆಯಲ್ಲಿ ಇವಾಗ ಆರಂಭ ಆಗ್ತಾ ಇರುವಂಥದ್ದು. ಅಂದರೆ ಮೊದಲನೇದಾಗಿ ಕೇಳಿದಂತಹ ವಿಚಾರ ಏನಪ್ಪ ಅಂದರೆ, ಆ ಒಂದು ಪ್ರದೇಶದಲ್ಲಿ ಏನು ಕಾಡು ಪ್ರಾಣಿಗಳ ಅಟ್ಯಾಕ್ ಆಗಿರ್ಬೋದು. ಸೊ ಅದನ್ನು ಕೂಡ ಅಲ್ಲೆಗಳೆದಿದ್ರು. ಇನ್ನು ಏನಾದರೂ ಕಳ್ಳರು ಕಾಕರು ಬಂದು ಆ ರೀತಿಯಲ್ಲಿ ಏನಾದರೂ ಆಗಿರ್ಬೋದಾ, ನೋ ಚಾನ್ಸ್ ಅಂತ ಹೇಳ್ತಾ ಇತ್ತು. ಆಮೇಲೆ ಕುಟುಂಬಸ್ಥರ ಮೇಲೆ ಆರೋಪಗಳು ಬರ್ತಾ ಇತ್ತು. ಕುಟುಂಬಸ್ಥರ ಮೇಲೆ ಆರೋಪ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಕುಟುಂಬಸ್ಥರು ಅದನ್ನು ಡಿಫೆಂಡ್ ಮಾಡುವಂತಹ ಪ್ರಯತ್ನ ಮಾಡಿದರು. ಯಾರೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಅವರ ಮೇಲೆ ಏನು ಪ್ರಕರಣವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದರು. SP ಅವರಿಗೂ ಈ ಒಂದು ಮಾಹಿತಿ ಹೋಯಿತು. ಅಂದರೆ ನಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ, ಸೊ ಇದರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅನ್ನುವಂತಹ ವಿಚಾರಗಳು ಬಂತು. ಸೊ ಅದನ್ನು ನಾವು ಆಬ್ಜೆಕ್ಟ್ ಮಾಡಿದ್ವಿ. ಅಂದರೆ ಹೌದು, ಆ ಒಂದು ಕುಟುಂಬಸ್ಥರ ಮೇಲೆ ಈ ರೀತಿ ನಿರಾಧಾರಿತವಾಗಿ ಆರೋಪಗಳನ್ನು ಮಾಡುವುದು ಸರಿಯಲ್ಲ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಕೂಡ ಮಾತಾಡಿದ್ವಿ. ಆಮೇಲೆ ಬಂದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಒಂದು ಬೈಕ್ ಸವಾರನ ವಿಚಾರದಲ್ಲಿ ಮುಸುಕುದಾರಿ ವ್ಯಕ್ತಿ, ಆಮೇಲೆ ನಂಬರ್ ಪ್ಲೇಟ್ ಇಲ್ಲ, ಆಮೇಲೆ CCTV ದೃಶ್ಯಾವಳಿಗಳಲ್ಲಿ ಏನು ಕವರ್ ಆಗಿಲ್ಲ, ಲೋಕನಾಥ್ ಎನ್ನುವಂತಹ ಅವರ ವ್ಯಕ್ತಿ ಕಂಡಂತಹ ವಿಚಾರ. ಆ ಸುಮಂತ್ನ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂತಹ ಮನೆ. ಅವರು ಕೂಡ ಧನುರ್ಮಾಸದ ಪೂಜೆಗಾಗಿ, ಧನು ಪೂಜೆಗಾಗಿ ಹೊರಟಿದ್ದಂತಹ ಸಂದರ್ಭ. ತಮ್ಮ ಬಾಲ್ಕನಿಯಲ್ಲಿ ನಿಂತಿದ್ದ ಸಂದರ್ಭದಲ್ಲಿ ಅತ್ಯಂತ ರಭಸವಾಗಿ ಮೇಲಿಂದ ಕೆಳಗಡೆಗೆ ಅಲ್ಲಿ ಇಳಿಜಾರು ಪ್ರದೇಶ ಹತ್ತುವಂಥ, ಸುಮಂತ್ ಅವರ ಮನೆಗೆ ಹೋಗಬೇಕು ಅಂದರೆ ಎತ್ತರಕ್ಕೆ ಹೋಗಬೇಕು, ಬರುವಂತಹ ಸಂದರ್ಭದಲ್ಲಿ ಇಳಿಜಾರು ಪ್ರದೇಶ. ಸೊ ಆ ಒಂದು ಸಂದರ್ಭದಲ್ಲಿ ಅತ್ಯಂತ ರಭಸವಾಗಿ ಒಂದು ಬೈಕ್ ಹೋಗುವುದನ್ನು ಗಮನಿಸಿದ್ದೇವೆ. ಮಾತ್ರ ಅಲ್ಲ, ಆತ ಒಂದು ರಿಕ್ಷಾಗೆ ಡಿಕ್ಕಿ ಹೊಡೆದಿದ್ದಾನೆ. ಓಕೆ, ಸೊ ಆ ಒಂದು ರಿಕ್ಷಾಗೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಬೈಕಲ್ಲಿ ಒಂದು ಕಬ್ಬಿಣದ ರಾಡ್ ಇತ್ತು. ಆಮೇಲೆ ಆತ ಮುಸುಕು ಹಾಕಿದ್ದ, ಅಲ್ಲಿಂದ ಪರಾರಿ ಆಗಿದ್ದಾನೆ. ಸೊ ಇದೆಲ್ಲ ನಾವು ಕೇಳಿರುವಂಥದ್ದು. ಯಾವುದೇ CCTV ದೃಶ್ಯಾವಳಿಗಳು ಲಭ್ಯವಾಗಿಲ್ಲ ಅಥವಾ ಅಂತಹ ಒಂದು ಬೆಳವಣಿಗೆ ಆಗಿದೆಯಾ ಅಂತ ಪೊಲೀಸರು ಏನೋ ಅಫಿಷಿಯಲ್ ಆಗಿ ಮಾಹಿತಿ ಕೊಟ್ಟಿಲ್ಲ. ಸೊ ಇವೆಲ್ಲ ಇರುವಾಗ ಈ ಒಂದು ಸಮಾಜದಲ್ಲಿ, ಸಾಮಾಜಿಕ ವಲಯದಲ್ಲಿ ದೊಡ್ಡ ಚರ್ಚೆ ಆರಂಭ ಆಗಿತ್ತು. ಕುಟುಂಬಸ್ಥರ ಮೇಲೆ ನೇರ ಆರೋಪಗಳು ಇವಾಗ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಈ ಒಂದು ಸುಮಂತ್ನ ಇಂತಹ ಒಂದು ಪ್ರಕರಣ ಆಗಿದೆ, ಅದೇ ಕುಟುಂಬಸ್ಥರು ತಮ್ಮ ಕೆಲಸದಲ್ಲಿದ್ದಾರೆ ಅಂತ. ಅಂದರೆ ಏನು ತಂದೆ ಏನು ಮಾಡ್ತಾಯಿದ್ರು, ಅವರು ಆ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಅಣ್ಣ ಏನು ಕಲಿತಾ ಇದ್ದ ಆ ಒಂದು ಬ್ಯುಸಿಯಾಗಿದ್ದಾರೆ. ಇನ್ನು ಬೇರೆ ಯಾರೆಲ್ಲ ವ್ಯಕ್ತಿಗಳಿದ್ರು ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಸುಮಂತ್ ಎನ್ನುವಂತಹ ವ್ಯಕ್ತಿಯನ್ನು ಮರೆತೇ ಬಿಟ್ಟಿದ್ದಾರೆ. ಏನೋ ಅಲ್ಲಿ ಏನೋ ದೊಡ್ಡ ವ್ಯಕ್ತಿಗಳಿಂದ ಇಂತಹ ಕೈವಾಡ ಆಗಿರ್ಬೋದು, ಅವರ ಕೈವಾಡ ಇರ್ಬೋದು, ಆ ಒಂದು ಕಾರಣಕ್ಕೆ ಸುಮ್ಮನಾಗಿದ್ದಾರೆ ಅನ್ನುವಂತಹ ವಿಚಾರ ಕೇಳಲಾಗ್ತಾ ಇದೆ. ಇಲ್ಲಿ ಶಾಸಕರು ಕೂಡ ಬಂದರು. ಒಂದೆರಡು ದಿವಸಗಳಲ್ಲಿ ಅತ್ಯಂತ ವೇಗವಾಗಿ ಸುಮಂತ್ನ ಹಂತಕರನ್ನು ಹಿಡಿತೇವೆ ಅಂತ ಹೇಳಿದರು. ಆದರೆ ಅದು ಸಾಧ್ಯವಾಗಿಲ್ಲ. ಇವಾಗ ಮಂಗಳೂರಿಗೆ ಬಂದಂತಹ ಗೃಹ ಸಚಿವರನ್ನು ಕೂಡ ಸುಮಂತ್ನ ಕುಟುಂಬ ಭೇಟಿಯಾಗಿದೆ ಅನ್ನುವಂತಹ ಮಾಹಿತಿ ದೊರಕ್ತಾ ಇರುವಂಥದ್ದು. ಅವರಲ್ಲೂ ಕೂಡ ಮನವಿ ಮಾಡಿರುವಂಥದ್ದು. ಗೃಹ ಸಚಿವರು ಕೂಡ ಪೊಲೀಸರಿಗೆ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೊಡುವಂತಹ ಅಗತ್ಯತೆ ಇವಾಗ ಮಂಗಳೂರು ಪೊಲೀಸರಿಗೆ ಇಲ್ಲ. SP ಅವರ ಆ ಒಂದು ದಕ್ಷ ಪೊಲೀಸ್ ಅಧಿಕಾರಿಯಾಗಿರುವಂತಹ ಸಂದರ್ಭದಲ್ಲಿ ಅವರು ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡ್ತಾರೆ.
ನಾವು ಇನ್ನೂ ಹಲವು ಪ್ರಕರಣಗಳಲ್ಲಿ ನಾವು ಗಮನಿಸಿದವರು. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಕುಟುಂಬಸ್ಥರು ಸಾಥ್ ಕೊಡ್ತಾ ಇಲ್ಲ ಎನ್ನುವಂತಹ ದೊಡ್ಡ ಸಮಸ್ಯೆ ಎದುರಾಗಿರುವಂಥದ್ದು. ಅಂದರೆ ಈ ಒಂದು ಪೊಲೀಸರಿಗೆ ಕುಟುಂಬಸ್ಥರ ಸಾಥ್ ಬೇಕಾಗಿದೆ. ಅಂದರೆ ಏನಾದರೂ ದಾಖಲೆಗಳು, ಕುರುಹುಗಳು, ಅವರಿಗೆ ಸಂಶಯಗಳು ಏನಾದರೂ ಇದ್ದರೆ ಅದನ್ನು ತಿಳಿಸಬೇಕು. ಯಾವುದೇ ಸಂಶಯಗಳು ಇಲ್ಲ ಅಥವಾ ನಮಗೆ ಯಾರ ಮೇಲೂ ಸಂಶಯ ಇಲ್ಲ. ನೋಡಿ, ಒಂದು ರೀತಿಯಲ್ಲಿ ಆ ಒಂದು ಕುಟುಂಬ 13 ವರ್ಷಗಳ ಮೊದಲು ಆ ಒಂದು ಪ್ರದೇಶಕ್ಕೆ, ಸಾಂಬೋಳಿ ಎನ್ನುವಂತಹ ಪ್ರದೇಶಕ್ಕೆ ಬಂದು ಜೀವನವನ್ನು ಆರಂಭಿಸಿತ್ತು. ಒಂದು ಚಿಲ್ಲರೆ ಎಕರೆ ಸ್ಥಳವನ್ನು ಖರೀದಿ ಮಾಡಿ ಅಲ್ಲಿ ಮನೆಯನ್ನು ಕಟ್ಟಿಕೊಂಡು ಅಲ್ಲಿ ಕೃಷಿ ಮಾಡಿಕೊಂಡು ಜೀವನ ನಡೆಸುವವರು. ಅಡಿಕೆ ತೋಟ ಇದೆ, ಆಮೇಲೆ ತೆಂಗಿನ ಮರಗಳಿವೆ, ಆಮೇಲೆ ಬೇರೆ ಬೇರೆ ಸಣ್ಣ ಪುಟ್ಟ ಕೃಷಿಗಳಿದೆ, ಆಮೇಲೆ ದನಗಳನ್ನು ಸಾಕ್ತಾರೆ, ಹಟ್ಟಿ ಇದೆ. ಸೊ ಇವೆಲ್ಲ ನೋಡುವಾಗ ಒಂದು ಕೃಷಿಯಿಂದಲೇ ಜೀವನ ನಡೆಸುವಂತಹ ಒಂದು ಕುಟುಂಬ. ಬೇರೆ ಯಾವುದೇ ಸಂಪತ್ತು ಬರುವಂತಹ ಅನ್ಯ ಮಾರ್ಗಗಳು ಅವರಿಗೆ ಕಾಣ್ತಾ ಇಲ್ಲ. ಅಲ್ಲಿ ಅವರಿಗೆ ಕುಟುಂಬಸ್ಥರು ಕೂಡ ಇಲ್ಲ, ಹೆಚ್ಚಿನ ಪರಿಚಯಸ್ಥರು ಕೂಡ ಇಲ್ಲ. 13 ವರ್ಷಗಳಿಂದ ಅವರು ಒಂದು ರೀತಿಯಲ್ಲಿ ಒಬ್ಬಂಟಿಗರಾಗಿಯೇ ಜೀವನವನ್ನು ನಡೆಸ್ತಾ ಇರುವಂತಹ ಒಂದು ಕುಟುಂಬ. ಅವರ ಕುಟುಂಬಗಳೆಲ್ಲವೂ ಕೇರಳದ ಅಂದರೆ ಪೆರ್ಲಾ ಭಾಗದಲ್ಲಿ ಇರುವಂಥದ್ದು ಅನ್ನುವಂತಹ ಮೂಲಗಳ ಮಾಹಿತಿ ಇದೆ. ಸೊ ಆ ಒಂದು ಕಾರಣಕ್ಕೆ ಪೊಲೀಸರ ತಂಡ ಆ ಒಂದು ಪ್ರದೇಶಕ್ಕೂ ಕೂಡ ಭೇಟಿ ಕೊಟ್ಟಿತ್ತು, ವಿಚಾರಣೆಗಳನ್ನು ಅಲ್ಲೂ ಕೂಡ ನಡೆಸಿತ್ತು. ಈ ಒಂದು ಕುಟುಂಬಸ್ಥರನ್ನು ಕೂಡ ವಿಚಾರಣೆ ಮಾಡಿದರು. ಆಮೇಲೆ ಸ್ನೇಹಿತರನ್ನು, ಅಣ್ಣನ ಸ್ನೇಹಿತರನ್ನು, ಅಣ್ಣನನ್ನು, ತಂದೆಯನ್ನು, ತಾಯಿಯನ್ನು, ಮಾವನನ್ನು ಎಲ್ಲರನ್ನ ವಿಚಾರಣೆ ಮಾಡಿ ಆಯಿತು. ಸೊ ಇಲ್ಲಿ ಬೆಳ್ತಂಗಡಿ ಪೊಲೀಸರಿಗೆ ಸವಾಲಾಗಿರುವಂತಹ ಒಂದು ವಿಚಾರ ಏನಪ್ಪ ಅಂದರೆ, ಬೆಳ್ತಂಗಡಿ ಪೊಲೀಸರು ಇದನ್ನು ಸಾಲ್ವ್ ಮಾಡಲೇಬೇಕು. ಯಾಕೆ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ, ಅಲ್ಲಿ ಬೆಳ್ತಂಗಡಿಯಲ್ಲಿ ಹಲವು ಪ್ರಕರಣಗಳು ನಿರಾಧಾರಿತವಾಗಿ ಸಿ ರಿಪೋರ್ಟ್ ದಾಖಲಾಗ್ತಾ ಇದೆ ಎನ್ನುವಂತಹ ಆರೋಪಗಳು ಈ ಮೊದಲೇ ಕೇಳಿ ಬರ್ತಾ ಇತ್ತು. ಸೊ ಈ ಒಂದು ಪ್ರಕರಣದಲ್ಲಿ ಕೂಡ ಅದೇ ರೀತಿ ಸಿ ರಿಪೋರ್ಟ್ ಅಥವಾ ಏನಾದರೂ ಸಂಭವ ಆಯಿತು ಅಂತ ಹೇಳಿದರೆ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ಬೋದು. ಮಾತ್ರ ಅಲ್ಲ, ಏನು ಸಾಮಾಜಿಕ ವಲಯ ಅನ್ನುವಂತಹ ಒಂದು ಚರ್ಚೆಗಳು ನಡೀತಾ ಇರುತ್ತೆ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ಬೋದು. ಸೊ ಇಲ್ಲಿ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಆದಂತಹ ಅಸಹಜ ಸಾವುಗಳು, ಸೊ ಅಲ್ಲಿನ UDRಗಳು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದರೆ ಅದು ಸಿ ರಿಪೋರ್ಟ್ ದಾಖಲಾಗಿರುತ್ತೆ ಅನ್ನುವಂತಹ ಗಾಸಿಪ್ ಇವತ್ತು ದೊಡ್ಡ ಮಟ್ಟದಲ್ಲಿ ಸಮಾಜ ಸ್ವೀಕಾರ ಮಾಡಿರುವಂಥದ್ದು. ಅದಕ್ಕೆ ಕಾರಣ ಕೂಡ ಇದೆ, ಅಂತಹ ರಿಪೋರ್ಟ್ಗಳು ಬಂದಿರುವಂಥದ್ದು ಇದಕ್ಕೆ ಕಾರಣ. ಸೊ ಇಲ್ಲಿ ಇದೇ ಸುಮಂತ್ ಮನೆಯ ಪಕ್ಕದ ಊರಿನಲ್ಲೇ ಶ್ರೀಧರ್ ಎನ್ನುವಂತಹ SC ಯುವಕ ಕೂಡ ಇದೇ ರೀತಿಯಲ್ಲಿ ಅಸಹಜವಾಗಿ ಕೆರೆಯಲ್ಲಿ ಪತ್ತೆಯಾಗಿದ್ದ. ಸೊ ಇದು ಕೂಡ ಈ ಒಂದು ಸುಮಂತ್ ಪ್ರಕರಣದ ನಂತರ ಬೆಳಕಿಗೆ ಬಂದಿದ್ದವು. ಸೊ ಆ ಒಂದು ಸಂದರ್ಭದಲ್ಲಿ ಅದೊಂದು ಸಹಜ ಸಾವು, ಆತ ಕಾಲು ಜಾರಿ ಬಿದ್ದಿದ್ದಾನೆ ಅನ್ನುವಂತಹ ವಿಚಾರ. ಆಮೇಲೆ ಶ್ರೀಧರನ ಅಣ್ಣ ನಮಗೂ ಕೂಡ ಇಮೇಲನ್ನು ಕಳಿಸಿದರು, ನಮ್ಮ ತಮ್ಮನ ಸಾವಾಗಿತ್ತು, ಅದರಲ್ಲೂ ಕೂಡ ಸಂಶಯ ಇದೆ. ಪೊಲೀಸರು ಈ ಒಂದು ವಿಚಾರದಲ್ಲೂ ಕೂಡ ಒಂದು ರೀತಿಯಲ್ಲಿ ಸಂಪೂರ್ಣವಾದಂತಹ ಸಹಕಾರ ಕೊಟ್ಟು ತನಿಖೆ ಮಾಡ್ತಾ ಇಲ್ಲ. ಸೊ ಅದೊಂದು ಕಾಲು ಜಾರಿ ಬಿದ್ದ ಅಸಹಜ ಪ್ರಕರಣ ಅಂತ ಅವರು ಅದನ್ನು ಇದು ಮಾಡಿ ಅಲ್ಲಿಗೆ ಮುಗಿಸಿದರು ಅನ್ನೋಂತಹ ವಿಚಾರ. ಅವರು ಕೂಡ ಮೆಸೇಜ್ ಮಾಡಿದರು, ಮೇಲ್ ಮಾಡಿದರು. ಸೊ ಆ ಒಂದು ವಿಚಾರದಲ್ಲಿ ಮಾತಾಡಿಸೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಮಾತಾಡಿಸಿರಲಿಲ್ಲ, ಅಥವಾ ಅವರನ್ನು ಕಾಂಟ್ಯಾಕ್ಟ್ ಮಾಡುವಂತಹ ನಂಬರ್ಗಳು ಸಿಕ್ಕಿರಲಿಲ್ಲ. ಸೊ ಏನೇ ಇರಲಿ, ನಮ್ಮ ಯುನೈಟೆಡ್ ಮೀಡಿಯಾ ಕೂಡ ಅಲ್ಲಿ ಅವರನ್ನು ಮೀಟ್ ಆಗಿತ್ತು, ಮಾತಾಡಿಸಿತ್ತು. ಆಮೇಲೆ ಅದು ದೊಡ್ಡ ಸುದ್ದಿ ಆಗಿತ್ತು. ಶ್ರೀಧರ್ ಅವರ ಅಣ್ಣ ಕೂಡ ಮಾತಾಡಿದ್ದ. ಸೊ ನಂತರ ಈ ಒಂದು ಸುಮಂತ್ ಕೊಲೆ ಪ್ರಕರಣದ ನಂತರ ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂದಿತ್ತು. ಸೊ ಇದು ನಾವು ಈ ಒಂದು ಸುಮಂತ್ ಪ್ರಕರಣ ಬಂದ ನಂತರ ಕೇಳಲ್ಪಡುವಂತಹ ಒಂದು ಪ್ರಕರಣ. ಇಲ್ಲಾಂತಿದ್ರೆ ಆ ಒಂದು ಶ್ರೀಧರ್ ಪ್ರಕರಣ ಕೂಡ ನಮಗೆ ಗಮನಕ್ಕೆ ಬರ್ತಾ ಇರಲಿಲ್ಲ. ಸೊ ಅಂತಹ ಇನ್ನೆಷ್ಟು ಪ್ರಕರಣಗಳು ಅಲ್ಲಿ ನಡೀತಾ ಇದೆ ಅನ್ನೋದರ ಬಗ್ಗೆ ಕೂಡ ಇವಾಗ ಕ್ವಶನ್ ಮೂಡ್ತಾ ಇರುವಂಥದ್ದು. ಬರೀ ಪೊಲೀಸರನ್ನು ಮಾತ್ರ ಇಲ್ಲಿ ಕಟಕಟೆಯಲ್ಲಿ ನಿಲ್ಲಿಸಿ ಪ್ರಯೋಜನ ಇಲ್ಲ. ಆ ಒಂದು ಕುಟುಂಬಸ್ಥರ ವಿಚಾರದಲ್ಲೂ ಕೂಡ ಇವಾಗ ಹಲವು ಸಂಶಯಗಳು ಎದುರಾಗ್ತಾ ಇರುವಂಥದ್ದು. ಎಲ್ಲದಕ್ಕೂ ಪರಿಹಾರ ಅನ್ನುವಂಥದ್ದು ಇವಾಗ ಆ ಒಂದು ಹಂತಕನನ್ನು ಹಿಡಿಯದ ಹೊರತು ಇವೆಲ್ಲದಕ್ಕೂ ಪರಿಹಾರ ನಿರೀಕ್ಷೆ ಮಾಡುವುದು ತಪ್ಪು. ಅಂದರೆ ನಾವಿಲ್ಲಿ ಏನು ಬೇಕಾದರೂ ಹೇಳ್ಬೋದು, ಎಲ್ಲವೂ ಯಾಕಂತ ಹೇಳಿದರೆ ಈ ಒಂದು ಚರ್ಚೆ ಸಾಮಾಜಿಕ ವಲಯದಲ್ಲಿ ಅಥವಾ ಪಬ್ಲಿಕ್ ಡೊಮೈನ್ನಲ್ಲಿ ಬಿಸಿ ಬಿಸಿಯಾಗಿ ಚರ್ಚೆ ಆಗ್ತಾ ಇರಬೇಕು, ಮುನ್ನೆಲೆಯಲ್ಲಿ ಇರಬೇಕು. ಆ ಒಂದು ಕಾರಣಕ್ಕೆ ನಿರಂತರವಾಗಿ ನಾವು ನಮ್ಮ ಮುಖಾಂತರ ವಿಡಿಯೋ ಮಾಡ್ತಾ ಇರುವಂಥದ್ದು. ಆ 14 ವರ್ಷದ ಬಾಲಕ ನೋಡಿ, 9ನೇ ತರಗತಿಯಲ್ಲಿ ಕಲಿತಾ ಇದ್ದಂತಹ, ಅತ್ಯಂತ ನಿಷ್ಠೆಯಿಂದ ಕಲಿತಾ ಇರುವಂತಹ, ಅತ್ಯಂತ ಪ್ರಾಮಾಣಿಕವಾಗಿ ಕಲಿತಾ ಇದ್ದಂತಹ, ಇನ್ನೇನು ಗುಜರಾತ್ನಲ್ಲಿ ಪ್ರಾಜೆಕ್ಟ್ ವರ್ಕನ್ನು ಮಾಡಿ ತಗೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಇಂತಹ ಒಂದು ದುರ್ಘಟನೆ ನಡೆದಿರುವಂಥದ್ದು ಹಲವು ಅಸಮಾಧಾನಗಳಿಗೆ, ಹಲವು ಸಂಶಯಗಳಿಗೆ ಕಾರಣ ಆಗಿತ್ತು. ಸೊ ಇವೆಲ್ಲದರ ಹಿಂದೆ ಯಾರಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ಅತ್ಯಂತ ವೇಗದಲ್ಲಿ ತನಿಖೆಯನ್ನು ಮುಂದುವರಿಸಬೇಕು, ಅಥವಾ ಈ ಒಂದು ತನಿಖೆಯನ್ನು ಅರ್ಧದಲ್ಲಿ ಕುಂಠಿತಗೊಳಿಸಲಿಕ್ಕೆ ಬಿಡಬಾರ್ದು. ಸೊ ಆ ಒಂದು ಕಾರಣಕ್ಕೆ ಸಾಧ್ಯವಾದಷ್ಟು ಜನರಿಗೆ ಈ ಒಂದು ವಿಡಿಯೋಗಳನ್ನು ಯಾರೇ ಮಾಡಿದರೂ ಪರವಾಗಿಲ್ಲ, ಸಾಧ್ಯವಾದಷ್ಟು ಪಬ್ಲಿಕ್ ಡೊಮೈನ್ನಲ್ಲಿ ಶೇರ್ ಮಾಡ್ತಾ ಇರಿ. ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ತಮ್ಮಲ್ಲಿರುವಂತಹ ಫೇಸ್ಬುಕ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ವಾಟ್ಸಪ್ ಮುಖಾಂತರ
ಎಲ್ಲ ಜನಸಾಮಾನ್ಯರಿಗೆ ಈ ಒಂದು ವಿಚಾರವನ್ನು ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಸೊ ಮುಂದಿನ ಅಪ್ಡೇಟ್ಗಳು ಹೊಸದಾಗಿ ಏನಾದರೂ ಬರ್ತಾ ಇದ್ದರೆ ಅದನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ಮಾಡ್ತೀವಿ. ಸೊ ಈಗ ಲೇಟೆಸ್ಟಾಗಿ ಬಂದಂತಹ ವಿಚಾರ ಏನಪ್ಪ ಅಂದರೆ, ಈ ಒಂದು ವಿಡಿಯೋದಲ್ಲಿ ವಿವರಿಸಿದ್ದೇನೆ, ಆದರೂ ಕೂಡ ಯಾರೆಲ್ಲ ಕೊನೆಯವರಿಗಿರ್ತೀವಿ ಅವರಿಗೆ ಒಂದು ಕ್ಲಾರಿಟಿ ಸಿಗಲಿ ಅಂತೇಳಿ ಇದು ಸುಮಂತ್ ಕುಟುಂಬಸ್ಥರು ಈ ಒಂದು ವಿಚಾರವನ್ನು ಗೃಹ ಸಚಿವರಲ್ಲಿ ಮತ್ತೆ ಮನವಿ ಮಾಡಿರುವಂಥದ್ದು. ಮೊನ್ನೆ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಸುಮಂತ್ ಪ್ರಕರಣ ತನಿಖೆ ಏನಾಯಿತು, ಯಾವ ರೀತಿಯಲ್ಲಿ ತನಿಖೆ ನಡೀತಾ ಇದೆ ಎನ್ನುವಂತಹ ವಿಚಾರದ ಬಗ್ಗೆ ಗೃಹ ಸಚಿವರಲ್ಲಿ ಮಾತಾಡಿರುವಂಥದ್ದು. ಅದು ಕೂಡ ಇವಾಗ ಸಾಮಾಜಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಸಾರ ಆಗ್ತಾ ಇರುವಂಥದ್ದು. ಕೆಲವೊಂದು ಮಾಧ್ಯಮಗಳು ಆ ಒಂದು ಕುಟುಂಬಸ್ಥರನ್ನು ಭೇಟಿ ಮಾಡಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೆಸಿರುವಂತಹ ವಿಚಾರ ಕೂಡ ನಿಮಗೆ ತಲುಪಿರ್ಬೋದು. ಸೊ ಎಲ್ಲ ಆಗು ಹೋಗುಗಳು ಮುಂದಿನ ದಿವಸಗಳಲ್ಲಿ ಸುಮಂತ್ ನಿಗೂಢ ಸಾವಿಗೆ ಒಂದು ರೀತಿಯಲ್ಲಿ ಉತ್ತರ ಸಿಗುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಸೊ ಸ್ನೇಹಿತರೆ, ಸುಮಂತ್ನಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅಂತ ನೀವುಗಳು ಈ ಒಂದು ವಿಚಾರದಲ್ಲಿ ಪ್ರಾರ್ಥನೆ ನಡೆಸಬೇಕು. ಮಾತ್ರ ಅಲ್ಲ, ಪೊಲೀಸರನ್ನು ಕೂಡ ಈ ಒಂದು ವಿಚಾರದಲ್ಲಿ ನಿರ್ದಾಕ್ಷಿಣ್ಯ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಬೇಕು. ಸೊ ಸಾಧ್ಯವಾದಷ್ಟು ಈ ಒಂದು ವಿಚಾರಗಳನ್ನು ಜನರೆಡೆಯಲ್ಲಿ ತಲುಪಿಸುವಂತಹ ಒಂದು ಪ್ರಯತ್ನ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.